ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕಳೆದ ವಾರ ಅದಕ್ಕಿಂತ ಹಿಂದಿನ ವಾರದಲ್ಲಿ ನಾವು ಕಲಿತಿದ್ದಂತ ವಿಚಾರವನ್ನ ನಾವು ನೆನಪಿಸಿಕೊಳ್ಳೋಣ. ನಾವು ಇದನ್ನ ಅಲ್ಲ ಆದ್ಮೇಲೆ ದೂರ ಬಂದಿದ್ದೀವಿ. ಅಲ್ಲ ಆದ್ಮೇಲೆ ದೂರ ಬಂದಿದ್ದೀವಿ. ನಿತ್ಯ ಜೀವದ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇಲ್ಲ. ಕರ್ತನ ಸನ್ನಿಧಾನದಲ್ಲಿ ನಾವು ನಿತ್ಯ ಜೀವದ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೆವು. ನಿತ್ಯ ಜೀವ ಅನ್ನೋದು ನಮಗೆ ದೇವರು ವಾಗ್ದಾನ ಮಾಡಿದಂತದ್ದಾಗಿದೆ. ಹಲ್ಲೆಲೂಯಾ. ನಾವು ಮೊದಲದಾಗಿ ದೇವರ ವಾಗ್ದಾನದ ವಿಚಾರವಾಗಿ ನಾವು ಕಲಿತುಕೊಂಡೆವು. ನಿತ್ಯ ಜೀವ ಅಂದ್ರೆ ಏನು ಕರ್ತನು ನಮಗೆ ಪ್ರಾಮಿಸ್ ಮಾಡಿರುವುದು, ಕರ್ತನು ನಮಗೆ ಕೈಯಲ್ಲಿಟ್ಟು ಆತನು ನಮ್ಮ ಕೈಯ ಮೇಲಿಟ್ಟು ವಾಗ್ದಾನ ಮಾಡಿದ ವಿಚಾರ ನಿತ್ಯ ಜೀವವಾಗಿದೆ. ಆತನು ನಮ್ಮನ್ನು ನಿತ್ಯ ಜೀವವನ್ನು ಕರೆದುಕೊಂಡು ಹೋಗೋದಕ್ಕೋಸ್ಕರವಾಗಿ ಆತನು ರಕ್ಷಣೆ ಮಾಡಿದ್ದಾನೆ ಅನ್ನೋದನ್ನು ನಾವು ನೋಡ್ತೇವೆ. ಎರಡನೇದಾಗಿ ನಿತ್ಯ ಜೀವದ ಬಗ್ಗೆ ಈ ಹಳೆಯ ಒಡಂಬಡಿಕೆಯ ಭಕ್ತರುಗಳು ಏನು ಹೇಳಿದ್ದಾರೆ ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ನಂತರ ನಿತ್ಯ ಜೀವದ ಬಗ್ಗೆ ಯೇಸು ಕ್ರಿಸ್ತನು ಏನನ್ನು ಅಂದಿದ್ದಾನೆ ಅನ್ನೋದನ್ನ ತಿಳಿದುಕೊಂಡ್ವಿ. ನಾಲ್ಕನೇದಾಗಿ ನಿತ್ಯ ಜೀವ ಅಂದ್ರೆ ನಿತ್ಯ ಜೀವಕ್ಕೆ ನಾವು ಹೋಗುದಾದ್ರೆ ಯಾರ ಮುಖಾಂತರ ನಾವು ಹೋಗಬೇಕು ಅನ್ನೋದನ್ನ ಇವತ್ತಿನ ದಿವಸ ನಾವು ಕಲಿಲಿಕ್ಕಿದ್ದೀವಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಮಗೆಲ್ಲರಿಗೂ ಗೊತ್ತಿದೆಯಾ, ಪರಲೋಕಕ್ಕೊಂದು ಬಾಗಿಲಿದೆ, ದ್ವಾರ ಇದೆ. ಆ ದ್ವಾರ ಯಾರಾಗಿದ್ದಾನೆ? ಯೇಸು ಕ್ರಿಸ್ತನೇ ಆ ದ್ವಾರವಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂತಂದ್ರೆ ನಾವು ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 13ನೇ ವಚನವನ್ನು ನೋಡುವಾಗ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 13ನೇ ವಚನ. ನನಗೆ ಗೊತ್ತಿಲ್ಲ ಇವತ್ತಿನ ದಿವಸ ಎಷ್ಟು ಮಟ್ಟಿಗೆ ನಾನು ಮುಗಿಸ್ತೇನೆ ಅಂತ ನೋಡ. ಆದಷ್ಟು ಬೇಗ ಸಂದೇಶವನ್ನು ಮುಗಿಸಿ ನಾವು ವಾಕ್ಯ ಓದುವುದಕ್ಕೂ ಅದೇ ರೀತಿಯಲ್ಲಿ ಪ್ರಾರ್ಥನೆಗೆ ಹೋಗೋಣ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 13ನೇ ವಚನ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ ಅನ್ನೋದನ್ನ ಅಂದ್ರೆ ಏನರ್ಥ? ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ ಅಂತಂದ್ರೆ ನಮ್ಮ ಜೀವಿತದಲ್ಲಿ ನಾವು ಕಷ್ಟವನ್ನ ಬರಮಾಡಿಕೊಂಡು ಕಷ್ಟದಲ್ಲೇ ಜೀವಿಸ್ಕೊಂಡು ಮುಂದೆ ಹೋಗೋದಂತನ, ಅಥವಾ ಯಾವ್ದಾದ್ರು ಬಾಗಿಲು ದೊಡ್ಡದಿದ್ರೆ ಅದನ್ನು ಚಿಕ್ಕದು ಮಾಡಿ ಅದರಲ್ಲಿ ನುಗ್ಗೋದಂತನ? ಇಕ್ಕಟ್ಟಾದ ಬಾಗಿಲು ಅಂತಂದ್ರೆ ನಮ್ಮ ಜೀವಿತದಲ್ಲಿ ಬರುವಂತಹ ಹೋರಾಟಗಳು, ನಮಗೆ ಬರುವಂತ ನಿಂದೆಗಳು, ನಮಗೆ ಬರುವಂತ ಅಪಮಾನಗಳು, ನಮಗೆ ಬರುವಂತ ಕಷ್ಟಗಳು, ಅದನ್ನ ಜಯಿಸಿ ಮುಂದೆ ಹೋಗುವುದೇ ಇಕ್ಕಟ್ಟಾದ ಬಾಗಿಲ. ಹಲ್ಲೆಲೂಯಾ. ಕ್ರಿಸ್ತನ ನಿಮಿತ್ತವಾಗಿ ನಮಗೆ ಬರುವಂತ ಎಷ್ಟೋ ಅವಮಾನಗಳಿದಾವಲ್ಲ, ನಾವು ಕೆಲಸ ಮಾಡಲಿಲ್ಲ ಅಂತಂದ್ರೂ ಕೂಡ ಅನೇಕ ತಪ್ಪು ಹೊರಿಸುವಂತ ಕಾರ್ಯಗಳು ಬರ್ತದಲ್ಲ, ಅಥವಾ ನಮಗೆ ಈ ಲೋಕದಲ್ಲಿ ಪಾಪ ಮಾಡುವುದಕ್ಕೆ, ಅಥವಾ ಈ ಒಂದು ಲೋಕದಲ್ಲಿ ದ್ರೋಹ ಮಾಡುವುದಕ್ಕೆ, ಮೋಸ ಮಾಡುವುದಕ್ಕೆ ಅನೇಕ ಅವಕಾಶಗಳು ಬಂದರೂ ಕೂಡ ನಾವು ಮಾಡದೆ ಕರ್ತನ ಸನ್ನಿಧಾನದಲ್ಲಿ ನಮಗಸ್ತರಾಗಿ ನೀತಿವಂತರಾಗಿ ಯಾವಾಗ ನಡೆಯುತ್ತೇವೋ ಅದು ಇಕ್ಕಟ್ಟಾದ ಬಾಗಿಲಿನಿಂದ ನಾವು ಓಡುವುದಾಗಿದೆ. ಪಾಪದ ಪ್ರೇರೇಪಣೆಗಳು ಲೋಕದ ಜನರಿಂದ ನಮಗೆ ಬರುವಾಗ ನಾವು ಆ ಪಾಪವನ್ನ ಮಾಡದೆ ಕರ್ತನ ಸನ್ನಿಧಾನದಲ್ಲಿ ನೀತಿವಂತರಾಗಿ ನಷ್ಟವನ್ನ ಎದುರಿಸಿ, ನಷ್ಟವನ್ನ ಅನುಭವಿಸಿ ನಾವು ಇಕ್ಕಟ್ಟಾದ ಬಾಗಿಲಿನಲ್ಲಿ ಹೋಗುವುದೇ ಆ ಇಕ್ಕಟ್ಟಾದ ಬಾಗಿಲಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು. ನಮ್ಮ ಮುಂದೆ ನಾಶನಕ್ಕೆ ಹೋಗುವಂತ ಜನರು ಕಾಣ್ತಾ ಇದ್ದಾರೆ. ಅವರು ಬಹಳ ಸಲೀಸಾಗಿ ಜೀವನ ಮಾಡ್ತಾ ಇದ್ದಾರೆ, ಅನ್ಯಾಯವನ್ನ ಮಾಡ್ತಾ ಇದ್ದಾರೆ, ದ್ರೋಹವನ್ನ ಮಾಡ್ತಾರೆ, ಸುಳ್ಳನ್ನ ಹೇಳ್ತಾರೆ. ಅದೇ ರೀತಿಯಲ್ಲಿ ಆ ದಾರಿ ಅಗಲ ಇದೆ, ಅದರಲ್ಲಿ ಹೋಗುವವರು ಎಷ್ಟು ಜನ ಇದೆ? ಬಹು ಜನ ಇದ್ದಾರೆ. ಹಾಗಾದ್ರೆ ಒಂದನ್ನು ನಾವು ತಿಳಿದುಕೊಳ್ಳಬೇಕು, ಪರಲೋಕ ರಾಜ್ಯ ಅನ್ನೋದು ಬಹು ಜನರಿಗೋಸ್ಕರ ಇಟ್ಟಿರೋದಲ್ಲ, ಸ್ವಲ್ಪ ಜನರಿಗೆ ಮಾತ್ರವೇ ಇಟ್ಟಿರೋದು. ಅನೇಕವರಿಗೆ ಕೆಲವು ಸೇವಕರ ಈ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ, ಇಷ್ಟೊಂದು ಜನ ಆತ್ಮಗಳೆಲ್ಲ ನಾಶವಾಗಿ ಹೋಗ್ತಾರಲ್ಲ, ಇವರೆಲ್ಲ ರಕ್ಷಣೆ ಮಾಡುವುದಕ್ಕೆ, ಅವರ ಸಭೆಗೆ ಬರುವುದಕ್ಕೆ ನಾವು ಮನರಂಜನೆಯನ್ನ ಸಭೆಯಲ್ಲಿ ತರಬೇಕು, ಅವರಿಗೆ ಒಪ್ಪುವಂತ ವಿಚಾರಗಳನ್ನ ನಾವು ಸಭೆಯಲ್ಲಿ ತರಬೇಕು, ಆವಾಗ ಮಾತ್ರವೇ ಅವರು ಬರ್ತಾರೆ. ಆದ್ರೆ ಕರ್ತನು ಅದನ್ನ ಹೇಳಿದ್ದಲ್ಲ. ಇಕ್ಕಟ್ಟಾಗಿ ಬಾಗಿಲಿನಲ್ಲಿ ಹೋಗುವವರು ಸ್ವಲ್ಪ ಜನ. ನೀನು ಬಹು ಜನರನ್ನ ನೀನು ಕಣ್ಣಿನಿಂದ ನೋಡ್ತಿರಬಹುದು, ಆದರೆ ಬಹು ಜನರಲ್ಲಿ ಸ್ವಲ್ಪ ಜನ ಮಾತ್ರ ಆರಿಸಲ್ಪಡಲ್ಪಡುತ್ತಾರೆ. ಆದರೆ ಇನ್ನೂ ಉಳಿದಂತ ಆತ್ಮಗಳೇನಾಗ್ತವೆ?
ಯಾರಿಗೆ ಯೋಗ್ಯರಲ್ವೋ, ಯಾರು ನೀತಿವಂತರಲ್ವೋ ಅವರ ನಾಶನಕ್ಕೆ ಹೋಗ್ತಾರೆ ಬೇರೆ. ಅದನ್ನ ಸಹಿಸಿಕೊಳ್ಳುವುದಕ್ಕೆ ನಮಗೆ ಕಷ್ಟ, ಅದು ವಿಪರ್ಯಾಸ ಆಗಿದೆ. ಆದರೆ ದೇವರ ನ್ಯಾಯ ತೀರ್ಪೊಂದು ಬರುವಾಗ ಅದನ್ನು ಅನ್ಯಾಯಗಾರನಾಗಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಅದನ್ನು ನ್ಯಾಯಾಧಿಪತಿಯಾಗಿ ಅದನ್ನು ನಿಲ್ಲಬೇಕಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಕಡೆ ಯೋಹನ ಸುವಾರ್ತೆ 10ನೇ 9ನೇ ಈ ರೀತಿಯಲ್ಲಿ ಕರ್ತನು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ. ಯೋಹನ ಸುವಾರ್ತೆ 10ನೇ 9ನೇ ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಆ ಪರಲೋಕ ರಾಜ್ಯದ ಬಾಗಿಲು ಯಾರಾಗಿದ್ದಾನೆ? ಯೇಸು ಕ್ರಿಸ್ತನಾಗಿದ್ದಾನೆ. ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು. ಹಲ್ಲೆಲೂಯಾ. ನಮಗೆ ರಕ್ಷಣೆ ಸಂಪೂರ್ಣವಾಗೋದು ಯಾವಾಗ? ನಾವು ಯಾವಾಗ ಪರಲೋಕ ರಾಜ್ಯಕ್ಕೆ ಹೋಗ್ತೇವೋ ಆವಾಗ ಸಂಪೂರ್ಣತೆಗಳು. ಇನ್ನೂ ಕೂಡ ರಕ್ಷಣೆ ಸಂಪೂರ್ಣಗೊಂಡಿದೆಯಾ? ನಮ್ಮ ದೇಹಕ್ಕೆ ರಕ್ಷಣೆ ಸಿಕ್ಕಿದೆ, ನಮ್ಮ ದೇಹಕ್ಕೆ ರಕ್ಷಣೆ ಸಿಕ್ಕಿದೆ. ಆತ್ಮಕ್ಕಿನ್ನೂ ರಕ್ಷಣೆ ಸಿಕ್ಕಿದೆಯಾ? ಆತ್ಮಕ್ಕಿನ್ನೂ ರಕ್ಷಣೆ ಸಿಕ್ಕಿಲ್ಲ. ರಕ್ಷಣೆ ಸಿಗೋದು ಯಾವಾಗ? ಕರ್ತನು ಯಾವಾಗ ಬರುತ್ತಾನೋ, ನಾವು ಪರಲೋಕ ರಾಜ್ಯಕ್ಕೆ ಯಾವಾಗ ಸೇರ್ತೇವೋ ಆವಾಗ ನಮ್ಮ ಆತ್ಮ ರಕ್ಷಣೆಗೊಳ್ಳುತ್ತದೆ. ಅದಕ್ಕೋಸ್ಕರವಾಗಿ ನಮ್ಮ ಮನಸ್ಸಿನಲ್ಲಿ ನಾವು ಈ ರೀತಿಯಲ್ಲಿ ಅಂದುಕೊಳ್ತೇವೆ, ಎಲ್ಲ ರಕ್ಷಣೆ ಮುಗಿದೋಯ್ತು, ರಕ್ಷಣೆ ಕಾರ್ಯಗಳು ನಡೆದೋಯ್ತು, ನಾವೆನ್ನು ಬಹಳ ಪ್ರೊಟೆಕ್ಷನ್ ಅಲ್ಲಿ ಇದ್ದೇವೆ ಎಂದು ಅಂದುಕೊಂಡ್ರೆ ಬಹಳ ತಪ್ಪಾಗ್ತದೆ. ಹಾಗಾದ್ರೆ ನಾವು ಪ್ರಶ್ನೆ ಮಾಡಬೇಕು, ರಕ್ಷಣೆಯಲ್ಲಿ ಇದ್ದವರು ಯಾಕೆ ಜಾರಿ ಹೋಗ್ತಾರೆ? ರಕ್ಷಣೆಯಲ್ಲಿ ಇದ್ದವರು ಹಿಂಜಾರಿ ಹೋಗ್ತಾರೆ ಯಾಕೆ? ಹಾಗಾದ್ರೆ ಆ ಹಿಂಜಾರಿ ಹೋದವರಿಗೆ ಪರಲೋಕ ರಾಜ್ಯ ಇದೆಯಾ? ಹಿಂಜಾರಿ ಹೋದವರಿಗೆ ಪರಲೋಕ ರಾಜ್ಯ ಇದೆಯಾ? ತಪ್ಪಾದ ಬೋಧನೆಯಲ್ಲಿರುವವರಿಗೆ ಪರಲೋಕ ರಾಜ್ಯ ಇದೆಯಾ? ತಪ್ಪಾದ ಬೋಧನೆಯಲ್ಲಿ ಈಗಲೂ ಕೂಡ ಜೀವಿಸುತ್ತಿರುವವರಿಗೆ ಪರಲೋಕ ರಾಜ್ಯ ಇದೆಯಾ? ದೇವರ ಆಜ್ಞೆಗಳಲ್ಲಿ ಕೈಗೊಂಡು ನಡೆಯುವವರಿಗೆ ಪರಲೋಕ ರಾಜ್ಯ ಇದೆಯಾ? ಹಾಗಾದ್ರೆ ರಕ್ಷಣೆ ಅನ್ನೋದು ನಾವು ಕಾಪಾಡಿಕೊಳ್ಬೇಕಾಗಿದೆ, ಅಮೂಲ್ಯವಾದದಾಗಿದೆ. ಯಾವ ರೀತಿಯಲ್ಲಿ ನಮ್ಮಲ್ಲಿ ಏನಾದ್ರೂ ಒಂದು ಅಮೂಲ್ಯವಾದದ್ದು ಮನೆಯಲ್ಲಿದ್ರೆ ನಾವು ಯಾವ ರೀತಿಯಲ್ಲಿ ಕಾಪಾಡಿಕೊಳ್ತೇವೋ ಜೀವನ ಪರ್ಯಂತ. ನೋಡ್ರಿ, ನಾವು ಚಿನ್ನ ಮಾಡಿರೋ ಅಥವಾ ಯಾವ್ದೋ ಒಂದು ವಸ್ತ್ರವನ್ನು ಮಾಡಿರೋದು, ಆಭರಣವನ್ನು ಮಾಡಿರೋದು ಯಾವಾಗ 2000 ಇಸ್ವಿಗೆ ಮಾಡಿದ್ರೆ ನೀವು 2026 ವರ್ಷದ ತನಕ ಕೂಡ ಅದನ್ನ ಬ್ಯೂರಲ್ಲಿ ಇಟ್ಟರೆ ಮಾತ್ರನೇ ಅದು ಉಳಿಯುತ್ತೆ. 2000 ಇಸ್ವಿಗೆ ಮಾಡಿದ್ದಲ್ಲ, ಅದನ್ನ ಯಾರು ತೆಗೆದುಕೊಂಡು ಹೋಗೋದಿಲ್ಲ ಅಂತ ಅಂದ್ಕೊಂಡು ನೀವು ಹಾಲಲ್ಲೋ ಅಥವಾ ವ್ಯಾರಂಡದಲ್ಲೋ ಇಟ್ಟರೆ ಏನಾಗುತ್ತೆ? ತೆಗೆದುಕೊಂಡು ಹೋಗ್ತಾರೆ. ಅದಕ್ಕೆ ಕಾಪಾಡಿಕೊಂಡ್ರೆ ಮಾತ್ರನೇ ಅದು ಉಳಿಯುತ್ತೆ. ಅದೇ ರೀತಿಯಲ್ಲಿ ಅಮೂಲ್ಯವಾದ, ಅದಕ್ಕಿಂತ ಅಮೂಲ್ಯವಾದ ಯಾವ್ದಾಗಿದೆ? ನಮ್ಮ ರಕ್ಷಣೆ ಆಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ರಕ್ಷಣೆಯಲ್ಲಿ ನಾವು ಇಲ್ಲ ಅಂದಿದ್ರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇರುತ್ತಿತ್ತೋ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ಕೆಲವು ಸಾರಿ ನಾವು ಯಾವ ರೀತಿ ಮಾತಾಡ್ತೇವೆ ಅಂತಂದ್ರೆ, ನಾನು ಲೋಕದಲ್ಲಿ ಇದ್ದಿದ್ರೆ ಹಂಗಾಗ್ತಿದೆ ಹಿಂಗಾಗ್ತಿದೆ ಅನ್ನೋ ರೀತಿಯಲ್ಲಿ ಮನಸ್ಸು ನಮಗೆ ಒಂದ್ಸರಿ ಎಳೆದು ಆ ಕಡೆ ಕರೆದುಕೊಂಡು ಹೋಗುತ್ತೆ. ಆದ್ರೆ ನೀನು ಲೋಕದಲ್ಲಿ ಇದ್ದಿದ್ರೆ ನಿನ್ನ ಬಾಡಿಯಲ್ಲಿ ಎಷ್ಟು ರೋಗದ ಇರ್ತಾ ಇದ್ದೋ ಗೊತ್ತಿಲ್ಲ, ನೀನು ಇದುವರೆಗೆ ಬದುಕ್ತಾ ಇದ್ದಿದ್ದೋ ಗೊತ್ತಿಲ್ಲ. ಆದ್ರೆ ಅದೇ ರೀತಿಯಲ್ಲಿ ನಿನ್ನ ಬಾಯಿ ಮಾತುಗಳಲ್ಲಿ ಅಹಂಕಾರವುಳ್ಳಂತ ನೆಬೂಕದ್ನೆಚ್ಚರನ ಬಾಯಲ್ಲಿ ಬಂದಂತಹ ಮಾತುಗಳು ಬರ್ತಿದ್ದೋ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ನೀನು ಬಡವರಿಗೆ ನೀನು ದಯೆಯನ್ನು ತೋರಿಸಿದ್ದೋ ಗೊತ್ತಿಲ್ಲ, ಅಥವಾ ನೀನು ನೀತಿವಂತಿಕೆ ಮಾರ್ಗದಲ್ಲಿ ನಡೀತಿದ್ದೋ ಗೊತ್ತಿಲ್ಲ. ನಿನ್ನ ಕುಟುಂಬ ವೈವಾಹಿಕ ಜೀವಿತ ಒಂದೇ ಹೆಂಡತಿಗೆ ಸೀಮಿತವಾಗಿದ್ದು ನೀನು ನಡೆಸುತ್ತಿದ್ದೋ ಗೊತ್ತಿಲ್ಲ. ಕುಟುಂಬಗಳು ಛಿದ್ರ 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 ಹರಿದು ಬಟ್ಟೆ ರೀತಿಯಲ್ಲಿ ಆಗಿರು. ಆದ್ರೆ ದೇವರು ನಮ್ಮನ್ನ ರಕ್ಷಣೆಯಲ್ಲಿ ನಿಲ್ಲಿಸಿ, ಗಂಡನು ಹೆಂಡತಿಗೆ ಯಾವ ರೀತಿ ನಡೆಯಬೇಕು, ಹೆಂಡತಿ ಗಂಡನಿಗೆ ಯಾವ ರೀತಿ ನಡೆಯಬೇಕು, ತಂದೆ ಮಕ್ಕಳಿಗೆ ಯಾವ ರೀತಿ ನಡೆಯಬೇಕು, ಮಕ್ಕಳು ತಂದೆ ತಾಯಿಗೆ ಯಾವ ರೀತಿ ನಡೆಯಬೇಕು, ಒಬ್ಬ ಉದ್ಯೋಗಸ್ಥನು ತನ್ನ ಯಜಮಾನನಿಗೆ ಯಾವ ರೀತಿ ನಡೆಯಬೇಕು, ತನ್ನ ಒಂದು ಕಂಪನಿಗೆ ಯಾವ ರೀತಿ ನಡೆಯಬೇಕು, ಸಭೆಗೆ ಯಾವ ರೀತಿ ನಡೆಯಬೇಕು, ಹಿರಿಯರಿಗೆ ಯಾವ ರೀತಿ ನಡೆಯಬೇಕು ಎನ್ನುವುದನ್ನ ಕಲಿಸಿಕೊಟ್ಟ ಆತನು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಯಾವ ಒಳ್ಳೆ ಕಾರ್ಯವೂ ನಮ್ಮಲ್ಲಿಲ್ಲ. ಒಂದು ಸಾರಿ ಕುಳಿತು ಆಲೋಚನೆ ಮಾಡೋದಾದ್ರೆ ನಮ್ಮಿಂದ ಬಂದದ್ದು ಯಾವುದೂ ಇಲ್ಲ, ಕರ್ತನೇ ಎಲ್ಲವನ್ನ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ನಾವು ಆ ರೀತಿ ಆಲೋಚನೆ ಮಾಡ್ತೇವೆ ನೋಡ್ರಿ, ನಮಗೆ ಯಾವ ರೀತಿಯಲ್ಲಿ ಹಿಗ್ಗುವಿಕೆ ಬರಲ್ಲ, ನಾನು ಅನ್ನೋದು ಬರೋದಿಲ್ಲ. ಹಲ್ಲೆಲೂಯಾ. ಈಗ ನನಗೂ ಕೂಡ ಅನೇಕ ಜನರು ಕಂಗ್ರಾಚುಲೇಟ್ ಮಾಡ್ತಾರೆ. 10 ವರ್ಷದ ನಂತರ ನಿಮ್ಗೊಂದು ಸಂತಾನ ಆಗಿದೆ ಅಂತ ಅನ್ಕೊಂಡು ಮಾಡ್ತಾರೆ.
ಆದ್ರೆ ಅದು ನನ್ನ ಬಲ ಸಾಮರ್ಥ್ಯದಿಂದ ಬಂದಿದ್ದ ನನ್ನ ಕರ್ತನ ಕೃಪೆ. ಹಲ್ಲೆಲೂಯ. ನನ್ನ ಕರ್ತನ ಕೃಪೆ ಪ್ರಿಯರೇ. ಹಲ್ಲೆಲೂಯ. ಆತನ ಕೊಟ್ಟಿದ್ದು ಬಹುಮಾನವನ್ನು ನಾನು ಸ್ವೀಕರಿಸುವವನಾಗಿದ್ದೇನೆ. ಹಲ್ಲೆಲೂಯ. ಆದರೆ ಕರ್ತನಿಗೆ ಎಲ್ಲವನ್ನ ಮಹಿಮೆಯನ್ನು ಸಲ್ಲಿಸುವವರು ನಾವು ಸದಾ ಆಗಿರಬೇಕು. ಯಾವಾಗ ಅದನ್ನು ಮಾಡ್ತೇವೋ ಕರ್ತನು ಇನ್ನೂ ನಮ್ಮನ್ನ ಮೇಲಿನ ಸ್ಥಿತಿಗೆ ಕರೆದುಕೊಂಡು ಹೋಗುವ ಆತನಾಗಿದ್ದೇನೆ. ಹಲ್ಲೆಲೂಯ. ಅದೇ ರೀತಿಯಲ್ಲಿ ಯೋಹನ್ನ ಸುವಾರ್ತೆ 10ನೇ 7ನೇ ವಚನ ಮತ್ತೆ ತಿರುಗಿ ಕರ್ತನ ಹೇಳ್ತಾ ಇದ್ದಾನೆ. ಯೋಹನ್ನ ಸುವಾರ್ತೆ 10ನೇ 7ನೇ ವಚನದಲ್ಲಿ ಮತ್ತೆ ತಿರುಗಿ ಕರ್ತನ ಹೇಳಿದೆ, ಆದ ಕಾರಣ ಯೇಸು ಮತ್ತು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಗಮನಿಸಿರಿ. ಅಲ್ಲಿ ಕುರಿಗಳಿಗೆ ಎಂದು ಕರ್ತನ ಹೇಳ್ತಾ ಇದ್ದಾನೆ. ಅಂದ್ರೆ ಕುರಿಯ ಸ್ವಭಾವ ಉಳ್ಳವರಿಗೆ. ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಕುರಿಯ ಸ್ವಭಾವವಿರುವುದಿಲ್ಲ. ನೋಡ್ರಿ, ನಮ್ಮ ಕೆಳಗಡೆ ಇರುವಂತ ಕಾಯರ್ ಟೀಮ್ ಆಗಿರ್ಬೋದು, ನಮ್ಮ ಕೆಳಗಡೆ ಇರುವಂತ ಯಾರೇ ಆಗಿರ್ಬೋದು, ಅವರಿಗೆ ನಾವು ಬುದ್ಧಿ ಹೇಳ್ಬೋದು. ಆದ್ರೆ ಈ ಒಂದು 4 ದಿವಸದಲ್ಲಿ ಎಂತ ಪರಿಸ್ಥಿತಿ ಆಯ್ತು ಅಂತಂದ್ರೆ ಯಾವ ಬುದ್ಧಿ ಹೇಳುವಂತ ನನಗೆ ಅವಕಾಶಗಳಲ್ಲಿ ಇಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಪಾಸ್ಟರ್ಸ್ಗಳು. ಅವ್ರು ಹೇಳಿದಂತ ನಾನೇನ್ ಮಾಡ್ಬೇಕು? ಸಹಿಸಿಕೊಳ್ಬೇಕು. ಅವ್ರು ಮಾಡಿದ್ದನ್ನ ಸಹಿಸಿಕೊಳ್ಬೇಕು. ಅವರಿಗೆ ನಾನು ಸೆಟ್ ಆಗ್ಬೇಕು. ಅವ್ರು ನನ್ಗೆ ಸೆಟ್ ಆಗ್ತಾ ಇಲ್ಲ. ಅವರಿಗೆ ನಾನು ಸೆಟ್ ಆಗ್ಬೇಕು. ಅವರೆಲ್ಲ ಬೋಧಕರು, ಅವರಿಂದ ಇನ್ನೊಬ್ಬರಿಗೆ ಬೋಧನೆಯನ್ನ ಮಾಡುವಂತವ್ರು. ಸೊ ಹಂಗಿರೋದ್ರಿಂದ ಎಷ್ಟು ಪ್ರೆಷರ್ ಅನ್ನ ನಾವು ಅನ್ವಯಿಸಿ, ಅವರು ಹೇಳುವುದಕ್ಕೆ ಬೋಧಕರು, ಆದ್ರೆ ವರ್ತನೆಯಲ್ಲಿ ಯಾವ ರೀತಿ ಇದ್ದಾರೆ ಅಂದ್ರೆ ಸಂಡೇ ಸ್ಕೂಲ್ ಮಕ್ಕಳ ತರ ಇದ್ದಾರೆ. ಬೋಧನೆ ಮಾಡೋರು, ವಿಶ್ವಾಸಿಗಳ ಮುಂದೆ ಬೋಧನೆ ಮಾಡೋರು, ಅವ್ರು ಯಾವ ರೀತಿಯಲ್ಲಿದ್ದಾರೆ? ಸಂಡೇ ಸ್ಕೂಲ್ ಮಕ್ಕಳ ತರ ಇದ್ದಾರೆ. ಒಬ್ರು ಇಲ್ಲಿದ್ರೆ ಒಬ್ರು ಇನ್ನೊಬ್ರೆಲ್ಲ ಇರ್ತಾರೆ. ಒಬ್ರು ಇಲ್ಲಿದ್ರೆ ಒಬ್ರು ಇನ್ನೊಂದ್ರೆ ರೋಡಲ್ಲಿ ಎಲ್ಲೋ ಹೋಗ್ತಾ ಇರ್ತಾರೆ. ಅವ್ರಿಗೆ ಫೋನ್ ಮಾಡಿ ಕರಿಬೇಕು, ಫೋನ್ ಮಾಡಿ ಬಂದು ಸೇರಿಸ್ಬೇಕು. ಯಾರೇ ಎಲ್ಲಿದ್ದಾರೆ ಅಂತ ಅನ್ಕೊಂಡು ಕೇಳಿದ್ರೆ ನನ್ನ ಹತ್ರ ಬಂದು ಕೇಳೋರು, ಎಲ್ಲಿದ್ದಾರೆ ಅವರು ಇನ್ನೂ ಬಂದಿಲ್ವಲ್ಲ ಅಂತ. ಸೊ ಆ ರೀತಿ ಇದ್ದಂತ ಸಿಚುವೇಶನ್ ಅಲ್ಲಿ ಕರ್ತನು ನನ್ನನ್ನು ನಡೆಸಿದನು. ಅದಕ್ಕೆ ನೋಡ್ರಿ, ಕರ್ತನ ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ? ಆ ಕುರಿಯ ಸ್ವಭಾವವಿರುವವರಿಗೆ ನಾನೇ ಬಾಗಿಲಾಗಿದ್ದೇನೆ. ಹಲ್ಲೆಲೂಯ. ಇವತ್ತಿನ ದಿವಸ ನಾವು ಕುರಿಯ ಸ್ವಭಾವವುಳ್ಳವರಾಗಿರುವುದಾದ್ರೆ, ನಾವು ಆಡಿನ ಸ್ವಭಾವ ಅಲ್ಲ. ಯಾಕಂತಂದ್ರೆ ಈಗಿನ ದಿನಮಾನಗಳಲ್ಲಿ ಎಲ್ಲರೂ ಯಾವ ರೀತಿಯಲ್ಲಿ ಸ್ವಭಾವದಲ್ಲಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಆಡಿನ ಸ್ವಭಾವದಲ್ಲಿ. ಆಡಿಗೆ ಸ್ವಭಾವ ಒಂದಿದೆ, ಏನಂತಂದ್ರೆ ಅದು ಆಹಾರವನ್ನು ಹಾಕಿದ್ದನ್ನ ತಿನ್ನೋದಿಲ್ಲ. ಅದೇನ್ ಮಾಡುತ್ತೆ? ಹಾಕಿದ್ದನ್ನ ಬಿಟ್ಟು ಹುಡುಕಿ ತಿನ್ನುತ್ತೆ ಮತ್ತು ಎತ್ತರದಲ್ಲಿದ್ರೆ ಅದನ್ನ ಬಾಚಿಕೊಳ್ಳೋದಕ್ಕೆ ನೋಡುತ್ತೆ. ಆದ್ರೆ ಕರ್ತನ ದೇವಾದಿ ದೇವನು ಏನು ಹೇಳಿದ್ದಾನೆ? ನಿಮ್ಮನ್ನು ನಾನು ಹಸಿರುಗಾವಲುಗಳಲ್ಲಿ ನಿಮ್ಮನ್ನ ತಂಗಿಸುತ್ತೇನೆ ಅಂತ ಕರ್ತನ ಹೇಳಿದ್ದಾನೆ. ಆತನ ಸನ್ನಿಧಿಯಲ್ಲಿ ಯಾವತ್ತೂ ಕೊರತೆ ಆಗೋದಿಲ್ಲ. ಆದ್ರೆ ಈ ಆಡಿನ ಸ್ವಭಾವ ಹಸಿರುಗಾವಲಿಗಿಂತ ಹೆಚ್ಚಾಗಿ ಆ ಕಾಡಲ್ಲಿ ಬೆಳೆದಿರುವಂತ ಹಚ್ಚ ಹಸಿರಾದ ಆ ಎತ್ತರವಾದ ಹುಲ್ಲನ್ನು ಅದು ಬಯಸುತ್ತೆ. ಆದ್ರೆ ಕುರಿ ಆಗಲ್ಲ. ಕುರಿ ಯಾವ್ದು ತನ್ನ ಕುರುಬ ಏನನ್ನು ತೋರಿಸ್ತಾನೋ ಅದನ್ನ ತಿನ್ನುತ್ತೆ. ಕುರುಬ ಎಲ್ಲಿ ಹೋಗ್ತಾನೋ ಆ ಒಂದು ಜಾಗಕ್ಕೆ ಹೋಗುತ್ತೆ. ಆ ರೀತಿಯ ಕುರಿಯ ಸ್ವಭಾವ ನಾವು ಉಳ್ಳವರಾಗಿದ್ದರೆ ಕರ್ತನು ನಮ್ಮನ್ನ ಮೇಲೆತ್ತುವಾತನಾಗಿದೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಆ ಕುರಿಯ ಸ್ವಭಾವರನ್ನ ಮೇಲೆತ್ತುವುದಕ್ಕೆ ಕರ್ತನ ಸಮಯ ತೆಗೆದುಕೊಳ್ಳುವುದು. ಆದ್ರೆ ಅವರನ್ನ ಮೇಲೆತ್ತದ ಅದನ್ನು ಬಿಡೋದಿಲ್ಲ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ನಾವು ಕುರಿಯ ಸ್ವಭಾವವುಳ್ಳವರಾಗಬೇಕು. ನಮ್ಮನ್ನ ದೇವರು ಉಪಯೋಗಿಸಬೇಕಂದ್ರೆ ನಾವು ಕುರಿಯ ಸ್ವಭಾವವುಳ್ಳವರು. ನಾವು ಆಡಿನ ಸ್ವಭಾವವುಳ್ಳವರಾದರೆ ನಮಗನ್ಸುತ್ತೆ, ನಾನು ಆಡಿನ ಸ್ವಭಾವದಲ್ಲಿ ನಿಂತು ನಾನು ಎಷ್ಟು ಬುದ್ಧಿವಂತನಾಗಿ ಆಹಾರವನ್ನ ಜಿಗಿದು ತಿಂದೆ ಅಂತ ಅನ್ಸುತ್ತೆ. ಆದ್ರೆ ನೀನು ಜಿಗಿಯೋ ತಿನ್ನೋದನ್ನ ನೋಡಿ ಆ ಪಕ್ಕದಲ್ಲಿರುವಂತಹ ಕಸಾಯಿಖಾನೆಯನ್ನು ಆಲೋಚನೆ ಮಾಡ್ತಾನೆ, ಈ ಆಡು ತುಂಬಾ ತೊಂದರೆ ಕೊಡುತ್ತದೆ, ಇದನ್ನ ಯಾವತ್ತಾದ್ರೂ ಕಡಿಬೇಕು ಅಂತ ಅನ್ಕೋತಾನೆ ಅಲ್ವಾ. ಈ ಕಳೆದ ವಾರದಲ್ಲಿ ಅನೇಕ ಜನರಿಗೆ ಈ ಸಭೆಯಲ್ಲಿ ಈ ಒಂದು ಕರ್ತನ ಸ್ಥಾನದಲ್ಲಿ ಬಂದು ನಡೆಸುವಂತ ಕೃಪೆ ಸಿಕ್ತು. ಹಲ್ಲೆಲೂಯ. ದೇವರು ನಿಮ್ಮನ್ನ ಅಂದ್ರೆ ಅಭಿಷೇಕ ಇರ್ಬೇಕಾ? ಅಷ್ಟು ಹೇಳೋದಕ್ಕೂ ನಮ್ಗೆ ಅಭಿಷೇಕ ಬೇಕಾ? ಅಷ್ಟು ಹೇಳೋದಕ್ಕೂ ಅಭಿಷೇಕ ಬೇಕಾ? ಅಷ್ಟೊಂದು ಆ ಒಂದು ಅಪರ್ಚುನಿಟಿ ಕೂಡ ಸಿಗದೇ ಇರೋರು ಎಷ್ಟೋ ಜನರು ಇದ್ದಾರೆ ಈ ಪಟ್ಟಣದಲ್ಲಿ, ಈ ಕರ್ನಾಟಕ ರಾಜ್ಯದಲ್ಲಿ. ಅಂಥದ್ರಲ್ಲಿ ನಮ್ಮ ಸಭೆಯಲ್ಲಿ ನಾವು ಇನ್ನೊಬ್ಬರಿಗೆ ಉಪಯೋಗಿಸಲ್ಪಡಬೇಕು ಅಂತ ಬಯಸ್ತಾರೆ. ಆದ್ರೆ ಅದೇ ರೀತಿಯಲ್ಲಿ ಒಂದೇ ಸರಿ ಎಲ್ಲವನ್ನ ಕೊಟ್ಟು ಬಿಟ್ರೆ ಏನಾಗುತ್ತೆ ಹೇಳಿ? ಒಂದೇ ಸರಿ ಎಲ್ಲವನ್ನು ಕೊಟ್ಟು ಬಿಟ್ರೆ ಎಲ್ಲ ಆಗೋದಿಲ್ಲ. ಟ್ರೈನ್ ಅಪ್ ಮಾಡಬೇಕು.
ಯಾವ ರೀತಿಯಲ್ಲಿ ಪೌಲನ ತಿಮೋತಿಗೆ ಟ್ರೈನ್ ಅಪ್ ಮಾಡೋದನ್ನೋ ಅದೇ ರೀತಿಯಲ್ಲಿ ನೀವು ನಿಂತ ನಂತರ ಬಿದ್ದೋಗ್ಬಾರ್ದು, ಜಾರೋಗ್ಬಾರ್ದು. ಅದಕ್ಕೋಸ್ಕರ ಆ ರೀತಿಯಲ್ಲಿ ಸ್ಟ್ರಾಂಗ್ ಆಗಿ ನಿಲ್ಲಬೇಕು, ದೇವರ ವಾಕ್ಯದ ಅಡಿಪಾಯದಲ್ಲಿ ನಿಲ್ಲಬೇಕು. ಈ ರೀತಿಯಲ್ಲಿ ನಿಂತಾಗ ಕೆಲವರಿಗೆ, ಅನೇಕ ಜನರಿಗೆ ಶೋಧನೆ ಬಂದಿರಬಹುದು, ಕೆಲವರು ಜನರಿಗೆ ಏನಂತಂದ್ರೆ ಆ ಒಂದು ಸ್ಥಾನದ ಒಂದು ಆಲೋಚನೆ ಬಂದಿರಬಹುದು. ಇದನ್ನೆಲ್ಲವನ್ನ ಮೀರಿ ನೋಡ್ರಿ, ಅನೇಕ ಬಾರಿ ನನ್ನ ಜೀವಿತದಲ್ಲಿ ನಾನು ಸಂದೇಶಗಳನ್ನು ರೆಡಿ ಮಾಡಿಟ್ಟಿರ್ತೇನೆ, ವರ್ಷಕ್ಕೆ ನಾನು ರೆಡಿಯಾಗಿರ್ತೇನೆ. ನನ್ನಿಂದ ತೆಗೆದು ಬೇರೆಯವ್ರಿಗೆ ಕೊಟ್ಟಿರೋದುಂಟು, ಅದೇ ರೀತಿಯಲ್ಲಿ ನನ್ನನ್ನು ಬೇಡ ಅಂದಿರೋದುಂಟು. ಆದ್ರೆ ಎಂದೂ ಕೂಡ ನನ್ನನ್ನು ಬೇಡ ಅಂದಾಗಲೂ ಕೂಡ, ನನಗೆ ಬಿಟ್ಟು ಬೇರೆಯವ್ರಿಗೆ ಕೊಟ್ಟರು ಕೂಡ ನಾನು ಯಾವತ್ತೂ ಕೂಡ ಬೇಸರಗೊಳ್ಳಿಲ್ಲ. ಹಲ್ಲೆಲೂಯ. ಯಾಕಂದ್ರೆ ಈ ಸ್ವಭಾವ ಇದ್ರೆ ಮಾತ್ರ ಇಲ್ಲಿ ಬಂದು ನಿಲ್ಲಕ್ಕಾಗುತ್ತೆ. ಯಾಕೆಂದ್ರೆ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಹೇಳ್ತಾರೆ. ನೋಡ್ರಿ, ದೊಡ್ಡ ಸ್ಥಾನದಲ್ಲಿ ಇರೋರು ಇದರಲ್ಲ ಮೇಲಿನ ಸ್ಥಾನದಲ್ಲಿ, ಅವರು ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಅಂತಾರೆ. ಅದನ್ನು ರಿಸೀವ್ ಮಾಡುವಂತ ಒಂದು ಹೃದಯ ನಮ್ಮಲ್ಲಿರ್ಬೇಕು. ಯಾವಾಗ ನಾವು ಅದನ್ನು ರಿಸೀವ್ ಮಾಡುವ ಹೃದಯ ಇರ್ತದೋ, ಕರ್ತನು ನಮ್ಮನ್ನ ಮೇಲೆ ಕೆತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದೇ ರೀತಿಯಲ್ಲಿ ಯೆಹೋಶುವ ಇದ್ದೀವಿ. ಮೋಶೆಯ ಕಾಲ ಕೆಳಗೆ ಮೋಶೆ ಬೆಟ್ಟಕ್ಕೆತ್ತಿದ್ರೆ ಬೆಟ್ಟದ ಅಂಚಿನಲ್ಲಿ ನಿಂತ್ಕೊಂಡು ಮೋಶೆ ಬರುವುದನ್ನು ಕಾಯ್ತಾ ಇದ್ದ. ಯಾರು ಬೇರೆಯವರು ಕಾಯ್ತಾ ಇರಲಿಲ್ಲ, ಬೇರೆಯವ್ರು ಯಾರು ಕಾಯ್ತಾ ಇರಲಿಲ್ಲ. ಆತನಿಗೆ ಮೋಶೆ ಎಲ್ಲೋಗ್ತಿದ್ನ ಅಲ್ಲೋಗ್ತಿದ್ದ, ಎಲಿಯ ಎಲ್ಲೋಗ್ತಿದ್ದ ಎಲಿಶಾ ಅಲ್ಲೋಗ್ತಾ ಇದ್ದ. ಅದಕ್ಕೋಸ್ಕರವಾಗಿ ಮುಂದಿನ ತಲೆಮಾರಿಗೆ ಆತನಿಗೆ ಆ ಅಭಿಷೇಕ ಸಿಕ್ಕಿತ್ತು. ಅದೇ ರೀತಿಯಲ್ಲಿ ನಮ್ಮ ಹೃದಯವನ್ನು ನಾವು ಯಾವ ರೀತಿ ಇಟ್ಟುಕೊಳ್ಳಬೇಕು? ಅಥಾರಿಟಿ ಬಗ್ಗೆ ವಿರುದ್ಧವಾಗಿ ಮಾತನಾಡೋದಲ್ಲ, ಮೇಲೆ ಇರುವಂತಹ ಅಧಿಕಾರಿಯ ಬಗ್ಗೆ ನಾವು ದಂಗೆ ಹೇಳೋದಲ್ಲ. ನಾವು ಅದಕ್ಕೋಸ್ಕರವಾಗಿ ನಾವು ತಲೆಬಾಗಿ ಅದು ಏನು ಅಥಾರಿಟಿ ನಮ್ಗೆ ಏನು ಹೇಳ್ತದೋ ಅದನ್ನು ಯಾವಾಗ ಮಾಡ್ತೇವೋ ಕರ್ತನು ನಮ್ಮನ್ನ ಮೇಲಕ್ಕೆತ್ತುವ ಆತನೇ. ಹಲ್ಲೆಲೂಯ. ಯಾಕಂದ್ರೆ ನಮ್ಮನ್ನ ಮೇಲಕ್ಕೆತ್ತುವವನು ಆತನು ನ್ಯಾಯಾಧಿಪತಿಯಾಗಿದ್ದಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹನ್ನ ಸುವಾರ್ತೆ 14ನೇ ವಚನ ನೋಡುವಾಗ ಕರ್ತನೇ ಹೇಳ್ತಾ ಇದ್ದಾನೆ, ನಮಗೆ ಚಿರಪರಿಚಿತವಾದ ವಾಕ್ಯ. ನನ್ನ ರಕ್ಷಣೆಯ ದಿನಗಳಲ್ಲಿ ನಾನು ಹಾಡುಗಳ ಮುಖಾಂತರ ಎಲ್ಲರಿಗೂ ಗೊತ್ತಿದೆ, ನಿನ್ನನ್ನೇ ನಂಬಿ ಬಂದೆವು ಯೆಸಯ್ಯ, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು ಯೆಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಓ ಹಲ್ಲೆಲೂಯಾ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು ಯೆಸಯ್ಯ, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು ಯೆಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯಾ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ರಕ್ಷಣೆಯ ದಿನಗಳಲ್ಲಿ ನನಗೆ ಸಿಕ್ಕಿದಂತ ಹಾಡುಗಳ ಆ ಒಂದು ಆಡಿಯೋದಲ್ಲಿ ನನಗೆ ಬಹಳ ಇಷ್ಟಕರವಾದ ಹಾಡು, ಈ ಹಾಡು ಬಂದಾಗ ನನ್ನ ಆತ್ಮ ಕುಣಿತಾ ಇತ್ತಂತ ಹಾಡು ಯಾವುದನ್ನು ನೋಡುವಾಗ ಈ ಹಾಡಾಗಿತ್ತು. ಅದಕ್ಕೆ ಯಾಕಂದ್ರೆ ಕರ್ತನೆ ಹೇಳ್ತಾರೆ, ಯೇಸು ಅವನಿಗೆ ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದಾನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನೇ ಮಾರ್ಗ, ಆತನೇ ಸತ್ಯ, ಆತನೇ ಜೀವವಾಗಿದ್ದಾನೆ. ಹಲ್ಲೆಲೂಯಾ. ಏನು ತಿಳಿಯದಂತ ಸತ್ಯವೇದ ಬಗ್ಗೆ, ಯೇಸು ಕ್ರಿಸ್ತನ ಬಗ್ಗೆ ನಮಗೋಸ್ಕರ ಆತನು ಶಿಲುಬೆಯಲ್ಲಿ ಜಡಿಯಲ್ಪಟ್ಟನು. ಅದನ್ನು ಈ ಲೋಕಕ್ಕೋಸ್ಕರ, ಲೋಕದ ಪಾಪಕ್ಕೋಸ್ಕರ, ಶಾಪಕ್ಕೋಸ್ಕರ ಜಡಿಯಲ್ಪಟ್ಟದ್ದು ನನಗೇನು ತಿಳುವಳಿಕೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಕೇಳಿದಂತ ಹಾಡು, ಆಗ ನನ್ನ ಮನಸ್ಸನ್ನು ನಾನು ಹೇಳಿದೆ, ನೀನೇ ನನ್ನ ಮಾರ್ಗ, ನೀನೇ ನನ್ನ ಸತ್ಯ, ನೀನೇ ನನ್ನ ಇನ್ನು ಉಳಿಯೋದಾದ್ರೆ, ಇನ್ನು ಬದುಕೋದಾದ್ರೆ ನಿನಗೋಸ್ಕರವೇ ಎನ್ನುವುದನ್ನ ಹೇಳಿದಂತ ಹಾಡದಾಗಿತ್ತು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ನಾವು ಪರಲೋಕ ರಾಜ್ಯ ಸೇರಬೇಕಾದರೆ ನಮಗೆ ಮಾರ್ಗ ಇರುವಂತದ್ದು, ನಮಗೆ ಸತ್ಯ ಇರುವಂತದ್ದು, ಜೀವ ಇರುವಂತದ್ದು ಎಲ್ಲಿ? ಯೇಸು ಕ್ರಿಸ್ತನಲ್ಲಿ ಮಾತ್ರವೇ. ಯೇಸು ಕ್ರಿಸ್ತನಲ್ಲಿ ಮಾತ್ರವೇ. ಆ ಒಂದು ಬಾಯಿನಿಂದ ಒಳಗಡೆ ಹೋದ್ರೆ ಮಾತ್ರವೇ ನಮಗೆ ನಿತ್ಯ ಜೀವ ಸಿಗುವಂತದ್ದಾಗಿದೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಸಹೋದರರೇ, ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ಪ್ರಿಯರೇ, ನಮಗೆ ಕರ್ತನಾದ ಯೇಸುವಿನ ಆ ಬಾಗಿಲಾಗಿರುವಂತ ಕರ್ತನಾದ ಯೇಸುವಿನ ಆ ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ ಆತನ ಹೇಳ್ತಾ ಇದ್ದಾನೆ, ನೀವು ನನ್ನ ಮುಖಾಂತರವಲ್ಲದೆ ನೀವು ತಂದೆಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ.
ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ ಎನ್ನುವುದನ್ನು ಕರ್ತನೆ ಹೇಳ್ತಾ ಇದ್ದೇನೆ. ಇವತ್ತಿನ ದಿವಸ ನಮ್ಮ ರಕ್ಷಣೆಯ ಮಾರ್ಗದಲ್ಲಿ ನಾವು ಆತನನ್ನೇ ಜೀವವಾಗಿಯೂ ಸತ್ಯವಾಗಿಯೂ ಮಾರ್ಗವಾಗಿಯೂ ಇಟ್ಟಿದ್ದೇವ ಅನ್ನುವ ಪ್ರಶ್ನೆ ಇವತ್ತಿನ ದಿವಸ ನಮ್ಮ ಬಳಿ ನಾವು ಕೇಳಿಕೊಳ್ಳೋಣ. ಆತನು ನಮಗೆ ಬಾಗಿಲಾಗಿದ್ದಾನ ಅಥವಾ ನಾವು ಯಾವುದಾದ್ರೂ ಬೇರೆ ಬಾಗಿಲಿನ ಬಳಿಗೆ ಹೋಗಿದ್ದೇವ, ಬೇರೆ ಬಾಗಿಲನ್ನು ತಟ್ಟುತ್ತಾ ಇದ್ದೇವ ಅನ್ನೋದನ್ನು ಇವತ್ತಿನ ದಿವಸ ನಮ್ಮಲ್ಲಿ ಪ್ರಶ್ನೆ ಕೇಳಿಕೊಳ್ಳೋಣ. ನೀನು ಬೇರೆ ಬಾಗಿಲಲ್ಲಿ ಇರೋದಾದ್ರೆ ನೀನು ತಟ್ಟಬಹುದು, ಆದ್ರೆ ನಿನಗೆ ಒಳಗಡೆ ಹೋಗುವಾಗ ಅಲ್ಲಿ ಇರುವಂತಹ ಮಾರ್ಗ ನಿತ್ಯ ಜೀವದ ಮಾರ್ಗ ಅಲ್ಲ, ಅದು ನಾಶದ ಮಾರ್ಗವಾಗಿರುತ್ತದೆ. ಈ ಸೈತಾನ ನಿನಗೆ ಮನ ಮಾಡಿದರೆ ತಿರುಗಿ ನೀನು ದೇವರ ರಾಜ್ಯದವರೆಗೆ ಬರಬೇಕಾದ್ರೆ ನೀನು ಯೇಸು ಎಂಬ ಮಾರ್ಗದ ಬಳಿಗೆ ಬರಬೇಕು. ಓ ಬಾಯಿ ತೆರೆದು ಹರಕೆ ಮಾಡ್ರಿ, ಕರ್ತನೇ ನನ್ನನ್ನ ಕರ್ತನೇ ನಿನ್ನ ಮಾರ್ಗದವರೆಗೆ ಕರೆದುಕೊಂಡು We praise you, Father, we worship you, Lord, glorify your name, hallelujah. ಪರಿಶುದ್ಧರಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಸೇರಿ ಬರುವುದಕ್ಕೆ ಕೊಟ್ಟದ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಯೇಸಪ್ಪ. ಹೌದು ಕರ್ತನೇ, ಪರಲೋಕ ರಾಜ್ಯಕ್ಕೆ ನಿನ್ನ ಬಾಗಿಲಾಗಿದೆಯಲ್ಲ ಕರ್ತನೇ, ಆ ಬಾಗಿಲಿಂದ ಒಳಗಡೆ ಹೋಗುವಂತ ಕೃಪೆ ನಮಗೆ ದಯಪಾಲಿಸು. ನಾವು ಯಾವ ಬಾಗಿಲನ್ನು ತಟ್ಟದೆ ನಿನ್ನ ಒಂದೇ ಪರಲೋಕ ದ್ವಾರವನ್ನು ತಟ್ಟುವ ಹಾಗೆ ನಿನ್ನ ವಾಕ್ಯಗಳಲ್ಲಿ ನಡೆದು ನಿನ್ನ ಆಜ್ಞೆಗಳಲ್ಲಿ ಕೈಗೊಂಡು ನಡೆದು ಸ್ವಾಮಿ ನಿನ್ನ ಕರ್ತನೆ ಬಾಗಿಲನ್ನು ತಟ್ಟುವಾಗ ನಮ್ಮನ್ನು ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ. ವಿರೋಧವಾಗಿ ಕಾರ್ಯ ಮಾಡುವಂತ ಎಲ್ಲಾ ಸೈತಾನ ಅಂಧಕಾರ ಶಕ್ತಿಗಳ ಬಲಗಳನ್ನ ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಉಂಟು ಮಾಡಿ ನಡೆಸಿ ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ. ಆಮೆನ್.